ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೀಡಿಯಾದವ್ರನ್ನ ಕರೆಸಿ ನಾನೇ ಹೇಳಿಕೆ ಕೊಡ್ತೀನಿ. ಹಾಗೆ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ವೀರೇಂದ್ರ, ಇದುವರೆಗೂ ನಡೆದಿರೋ ಬಗ್ಗೆ ಮತ್ತೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ಸಿಕ್ಕಿರೋ ಸಾಕ್ಷಿಗಳನ್ನ, ದಾಖಲೆಗಳನ್ನೆಲ್ಲ ನಾನೇ ಇನ್ವೆಸ್ಟಿಗೇಷನ್ ಟೀಮಿಗೆ ಕೊಡ್ತೀನಿ. ಯೋಚನೆ ಮಾಡಬೇಡಿ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಸುರೇಂದ್ರ, ಸುಬ್ಬು, ವೀರೇಂದ್ರವ್ರನ್ನ ಇಂಥ ಸಮಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಮಾನಸಿಕವಾಗಿ ಸ್ವಲ್ಪ ಸಮಾಧಾನ ತಗೊಂಡು ಆಮೇಲೆ ಎಲ್ಲರ ಹತ್ರನೂ ಮಾತಾಡ್ತೀನಿ. ಸರಿ ಸರ್. ವೀರೇಂದ್ರ, ನಾನು ನಿನ್ನ ಬರ್ತೀನಿ. ಅವನು ಅಯ್ಯೋ ಕಳಿಸ್ಬಿಡ್ತೀನಿ. ಕ್ಷಮಿಸಿ, ನಮ್ಮ ಕರ್ತವ್ಯ ನಾವು ಮಾಡಿದ್ವಿ. ನಿಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಹೇಳಕ್ಕೆ ನಮಗೂ ಸಂತೋಷ ಆಗುತ್ತೆ ಸರ್. ನಾವು ಬರ್ತೀವಿ ಸರ್. CM ಸಾಹೇಬರು ಒಂದು ಮಾತಂದ್ರು, ಶ್ರಾವಣಿ ನಿಮ್ಮ ಮಗಳು ಮಾತ್ರ ಅಲ್ಲ, ತಾಯಿ ರೂಪದಲ್ಲಿ ನಿಮಗೆ ಪುನರ್ಜನ್ಮ ಕೊಟ್ಲು ಅಂದ್ರು. ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬೇಡಿ. ತುಂಬಾ ತುಂಬಾ ದೊಡ್ಡ ಮಾತಪ್ಪ ಇದು. ಹೇ ಇಲ್ಲಮ್ಮ, ಚಿಕ್ಕಂದಿಂದ ನಿನಗೆ ತುಂಬ ಕೋಪದಲ್ಲಿ ಮಾತಾಡಿದ್ದೀನಿ, ಅವಮಾನ ಮಾಡಿದ್ದೀನಿ, ಗದರಿಸಿದ್ದೀನಿ. ಆದರೆ ಇನ್ನು ಇದು ಯಾವುದೋ ಲೆಕ್ಕಕ್ಕೆ ಇಟ್ಕೊಳ್ಳದೆ ಇಂಥ ಪರಿಸ್ಥಿತಿಲಿ ನನ್ನ ಕಾಪಾಡ್ಬಿಟ್ಟಿಲ್ಲಮ್ಮ. ಇದಕ್ಕೂ ಮೇಲೆ ಈ ನನ್ನ ರಕ್ತನೇ ಅಲ್ಲ ಅಂತ ಅಂದ್ಬಿಟ್ಟಿದ್ದೆ. ಆದರೂ ಇಷ್ಟಾದ್ಮೇಲೂ ನನಗೆ ನಿನ್ನ ಎದುರು ನಿಂತು ತಲೆ ಎತ್ತಿ ನಿಂತ್ಕೊಳ್ಳೋ ಯೋಗ್ಯತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಅಪ್ಪ, ಆ ಥರ ಮಾತಾಡಬೇಡಿ ಅಪ್ಪ. ನಿಜ, ನೀವವತ್ತು ಆ ರೀತಿ ಹೇಳಿದಾಗ ನನ್ನ ಮನಸ್ಸು ಹೊಡೆದೋಗಿತ್ತು. ಆದರೆ ನನ್ನ ಮನಸ್ಸಲ್ಲಿದ್ದದ್ದು ಒಂದೇ ಮಾತು, ನೀವು ಏನೇ ಹೇಳಿದ್ರು ನಾನು ನಿಮ್ಮ ಮಗಳೇ ಅನ್ನೋದಷ್ಟೇ ಸತ್ಯ. ಆ ಮಾತು ನನ್ನ ಮನಸ್ಸಲ್ಲಿ ಹಚ್ಚೊತ್ತಿತ್ತು. ಆದರೆ ನನ್ನ ಮಾತುಗಳು ನಿನಗೆ ನೋವು ಕೊಟ್ಟಿರೋದು ಸುಳ್ಳಲ್ಲ ಅಲ್ವಮ್ಮ? ಅಪ್ಪ, ಹಾಲು ಕೊಡೋ ಹಸುನೇ ತಾಯಿ ಅಂತ ಕರೆಯೋ ಸಂಸ್ಕೃತಿ ನಮ್ದು. ಒಂದು ತುತ್ತು ಅನ್ನಕ್ಕೋಸ್ಕರ ಅಮ್ಮ ತಾಯಿ ಅಂತ ಕರೆಯೋ ಜನ ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅಂಥದ್ರಲ್ಲಿ ನೀನು ನನ್ನನ್ನು ಮಗಳೇ ಅಲ್ಲ ಅಂತ ಅಂದ್ರು ನನಗೆ ಈ ಜೀವನ ಕೊಟ್ಟಿರೋದು ನೀವೇ ಅಲ್ವಾ? ಈ ಸಮಾಜದಲ್ಲಿ ಬದುಕೋ ಧೈರ್ಯ ತುಂಬಿರೋದು ನೀವೇ ಅಲ್ವಾ? ನಿಮ್ಮಿಂದ ಭಾವನೆಗಳನ್ನ ಕಲ್ತಿದ್ದೀನಿ, ನಿಮ್ಮಿಂದ ಈ ಜೀವನಕ್ಕೆ ಒಂದು ಅರ್ಥ ಕಂಡ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಬಂಗಾರದಂತ ಗಂಡನ್ ಕೊಟ್ಟಿದ್ದೀರ, ಆಶೀರ್ವಾದ ಮಾಡಿದ್ದೀರ. ಇಷ್ಟೆಲ್ಲ ಆದ್ಮೇಲೆ ನೀವು ನನಗೆ